ಟೊಮೆಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟಿದ್ದರೆ ಟೊಮೆಟೊ ಮಸಾಲೆ ಮಾಡ್ಬೋದು. ಎಣ್ಣೆ ಕಾಯಿಸ್ಕೊಳ್ಳಿ ಒಂದು ಬಾಣಲೆಯಲ್ಲಿ. ಅದಾದ ನಂತರ ಡ್ರೈ ಮಾಡ್ಕೊಳ್ಳಿ ಟೊಮೆಟೊನ. ಹಲೋ, ಎಲ್ಲರಿಗೂ ನಮಸ್ಕಾರ, ಸುಸ್ವಾಗತ ಅಂತ ಹೇಳ್ತಾ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಮಸಾಲ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಹೊಸ್ದಾಗಿ ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗಿದೆ. ಇದರಲ್ಲಿ ಎರಡು ಥರ ಮಾಡ್ಬೋದು. ಫಸ್ಟ್ ಒನ್ ನೀರಲ್ಲಿ ಬೇಯಿಸ್ಕೋಬೋದು, ಬಿಸಿನೀರಲ್ಲಿ ಬೇಯಿಸ್ಕೊಂಡು ಮಾಡ್ಕೋಬೋದು. ಸೆಕೆಂಡ್ ಒನ್ ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಂಡ್ರೆ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಮಾಡ್ಕೊಳ್ಳಿ. ನಾನು ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಡ್ರೈ ಆಗಬೇಕದು. ಡ್ರೈ ಆಗಿದೆ. ನೀವು ಎಣ್ಣೆ ಬಗ್ಗಿಸ್ಕೊಂಡು ಒಂದು ಸೈಡಿಗೆ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಡ್ರೈ ಮಾಡಿ. ಈರುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡಿರೋ ಟೊಮೆಟೊನ ಈಗ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಕುದೀತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ನೀರಲ್ಲಿ ಹಾಕಿದ್ರೆ ಮಾತ್ರ. ನಾನು ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ರೊಟೇಷನ್ ಮಾಡಿ ಹೋಗೋದು. ಇದರಲ್ಲಿ ಸ್ಪೇಸಿ ಬರ್ಬೇಕಂತ ಚೆನ್ನಾಗದು ರೊಟೇಷನ್ ಮಾಡ್ತಾನೆ ಇರಿ ಸಣ್ಣಗಾಗೋವರೆಗೂ. ಕುದ್ದಿದೆ. ಒಂದು 5 ನಿಮಿಷ ಕುದಿಸ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಉಪ್ಪು, ಖಾರದ ಪುಡಿ ಇವೆರಡೇ ಹಾಕಬೇಕು. ಹುಣಸೆಹಣ್ಣೇನು ಹಾಕೋದು ಬೇಡ. ಹುಳಿ ಟೊಮೆಟೊ ಹಾಕ್ಕೊಳ್ಳಿ. ಯಾವುದಕ್ಕೂ ಜಾಸ್ತಿ ದಪ್ಪ ಇರ್ತಾವಲ್ಲ ಆ ಥರ ಹಣ್ಣಾಗಿರೋ ಟೊಮೆಟೊ ಹುಳಿ. ಸ್ವಲ್ಪ ರೆಡ್ ಕಲರ್ ಹಾಕ್ಕೊಳ್ಳಿ ಲೈಟಾಗಿ. ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಹಂಗಾಗಿ ನೀವು ಚಪಾತಿಗೂ ಹಾಕ್ಕೋಬೋದು, ಮುದ್ದೆಗೂ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ. ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಗಿದ್ರೆ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊತಿಲ್ಲ, ಹಾಗೆ ಸುಡ್ತಾಯಿದ್ದೀನಿ.
ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಚಪಾತಿ ಆಯಿತು. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಪಾತಿ ಆಯಿತು. ಇವಾಗ ಟೊಮೆಟೊ ಎಗ್ ಮಸಾಲ ಹೇಗೆ ಮಾಡೋಕ್ಕಂತ ನಾನು ತಿಳಿಸ್ಕೊಡ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಮಸಾಲ ಅದನ್ನೇ ಹಾಕ್ಕೊತಿದ್ದೀನಿ. ಒಂದು 2 ಅಷ್ಟು ಟೊಮೆಟೊ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು, ಖಾರ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕ್ಕೊಳ್ಳಿ. 3 ಮೊಟ್ಟೆ ಹೊಡೆದು ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಮಸಾಲ ರೆಡಿ ಆಗೋಯ್ತು. ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಕಲರ್ ಇದ್ದರೆ ಲೈಟಾಗಿ ರೆಡ್ ಕಲರ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಬೇಡಿ. ಒಂದು 3 ಮೊಟ್ಟೆ ಹೊಡ್ಕೊಳ್ಳಿ. ನಾನು 3 ಮೊಟ್ಟೆ ಹೊಡೆದಿದ್ದೀನಿ. ಈಗ ಹೊಡೆದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಜಾಸ್ತಿ ಹುರ್ಕೊಬಿಡಿ. ಬರೋ ಫ್ರೈ ಆಗಿಬಿಡುತ್ತೆ ಆಮೇಲೆ ಮತ್ತೆ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಟೊಮೆಟೊ ಎಗ್ ಮಸಾಲ ರೆಡಿ ಆಯಿತು. ಬರೀ 2 ನಿಮಿಷದಲ್ಲಿ ಮಾಡ್ಕೊಳ್ಳಿ. ತುಂಬ ಈಸಿ ಇದು ಮಾಡೋದು, ಸಿಂಪಲ್ಲು. ಫ್ರೆಶ್ ಎಗ್ ಮಸಾಲ ರೆಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರು ನನ್ನ ಕುಕ್ಕಿಂಗ್ ಚಾನಲ್, ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಏನು ಮಾಡ್ತೀನಿ.